ನಿನಗಾರು ಗುರುವಹರು ನೀನೊಬ್ಬ ತಬ್ಬಲಿಗ ಉಣುತ ದಾರಿಯ ಕೆಳದಿ ಸಿಕ್ಕಿದೆಂಜಲನು ದಿನವ ಕಳೆ ಗುರು ಶಿಷ್ಯ ಪಟ್ಟಗಳು ನಿನಗೇಕೆ ನಿನಗೆ ನೀನೇ ಗುರುವು ಮಂಕುತಿಮ್ಮ. ಮಂಕುತಿಮ್ಮನ ಈ ಕಗ್ಗವು ಜೀವನದ ಸರಳತೆ, ಸ್ವಾವಲಂಬನೆ ಮತ್ತು ಆಧ್ಯಾತ್ಮಿಕ ಸತ್ಯಗಳ ಬಗ್ಗೆ ಆಳವಾದ ಅರಿವನ್ನು ನೀಡುತ್ತದೆ. ಮಂಕುತಿಮ್ಮ ತನ್ನನ್ನು ತಾನು ತಬ್ಬಲಿಗ ಎಂದು ಕರೆದುಕೊಳ್ಳುವ ಮೂಲಕ ತಾನು ಸರಳ ಜೀವನವನ್ನು ನಡೆಸುವ ವ್ಯಕ್ತಿ ಎಂದು ಸೂಚಿಸುತ್ತಾರೆ. ತಬ್ಬಲಿಗನು ತನ್ನ ಕೆಲಸವನ್ನು ಸ್ವತಃ ಮಾಡಿಕೊಳ್ಳುತ್ತಾನೆ. ಅವನಿಗೆ ಬೇರೊಬ್ಬರ ಸಹಾಯ ಅಗತ್ಯವಿಲ್ಲ. ತನ್ನ ಜೀವನವನ್ನು ನೀರಿನ ಹನಿಗಳಂತೆ ಸರಳವಾಗಿ ಕಳೆಯುತ್ತಿದ್ದೇನೆ ಎಂದು ಹೇಳುತ್ತಾರೆ. ಅಂದರೆ ಅವನಿಗೆ ಜೀವನದಲ್ಲಿ ಅನಗತ್ಯವಾದ ಸಂಕೀರ್ಣತೆಗಳು ಇಲ್ಲ. ಗುರು ಶಿಷ್ಯ ಪರಂಪರೆಯು ಜ್ಞಾನವನ್ನು ಹಂಚಿಕೊಳ್ಳುವ ಒಂದು ಮಾರ್ಗವಾಗಿದೆ. ಆದರೆ ಮಂಕುತಿಮ್ಮನ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ತನ್ನೊಳಗೆ ಜ್ಞಾನದ ಬೀಜವನ್ನು ಹೊಂದಿರುತ್ತಾನೆ. ಆದ್ದರಿಂದ ಬೇರೊಬ್ಬರನ್ನು ಗುರುವಾಗಿ ನೋಡುವ ಅಗತ್ಯವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ತಾನೇ ಗುರು. ತನ್ನೊಳಗೆ ಅಡಗಿರುವ ಜ್ಞಾನವನ್ನು ಹುಡುಕುವುದು ಮತ್ತು ಅದನ್ನು ಅರಿಯುವುದು ಪ್ರತಿಯೊಬ್ಬರ ಕರ್ತವ್ಯ. ಮಂಕುತಿಮ್ಮನ ಪ್ರಕಾರ ಜೀವನದ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಬೇರೊಬ್ಬರ ಮೇಲೆ ಅವಲಂಬಿತರಾಗುವ ಅಗತ್ಯವಿಲ್ಲ. ತನ್ನನ್ನು ತಾನೇ ಅರ್ಥ ಮಾಡಿಕೊಂಡರೆ ಸಾಕು. ಮಂಕುತಿಮ್ಮನು ಸರಳ ಜೀವನವನ್ನು ಬಹಳ ಮುಖ್ಯವೆಂದು ಪರಿಗಣಿಸುತ್ತಾರೆ. ಸರಳತೆಯಲ್ಲಿಯೇ ಸೌಂದರ್ಯ ಅಡಗಿದೆ ಎಂದು ಹೇಳುತ್ತಾರೆ. ತನ್ನೊಳಗಿನ ದೈವತ್ವವನ್ನು ಅರಿಯುವುದೇ ಸ್ವಯಂ ಸಾಕ್ಷಾತ್ಕಾರ. ಇದಕ್ಕೆ ಬೇರೊಬ್ಬರ ಮಾರ್ಗದರ್ಶನದ ಅಗತ್ಯವಿರುವುದಿಲ್ಲ. ಗುರುಗಳು ಮಾರ್ಗದರ್ಶಕರಾಗಿರುತ್ತಾರೆ, ಆದರೆ ಅವರು ನಮಗೆ ಎಲ್ಲವನ್ನೂ ಕಲಿಸಿಕೊಡಬೇಕು ಎಂಬುದಿಲ್ಲ. ನಾವು ಸ್ವತಃ ಪ್ರಯತ್ನಿಸಿ ಕಲಿಯಬೇಕು. ಸಮಾಜದಲ್ಲಿ ಸ್ವಾವಲಂಬಿಯಾಗಿರುವುದು ಬಹಳ ಮುಖ್ಯ. ಇದು ನಮ್ಮನ್ನು ಆತ್ಮವಿಶ್ವಾಸಿಗಳನ್ನಾಗಿಸುತ್ತದೆ. ಮಂಕುತಿಮ್ಮನ ಈ ಕಗ್ಗವು ನಮಗೆ ಜೀವನದ ಬಗ್ಗೆ ಹಲವಾರು ಪಾಠಗಳನ್ನು ಕಲಿಸುತ್ತದೆ. ಸರಳತೆ, ಸ್ವಾವಲಂಬನೆ ಮತ್ತು ಆಧ್ಯಾತ್ಮಿಕ ಸತ್ಯಗಳನ್ನು ಅರಿಯುವುದು ಜೀವನದಲ್ಲಿ ಸಂತೋಷವನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ. ನಾವು ಬೇರೊಬ್ಬರ ಮೇಲೆ ಅವಲಂಬಿತರಾಗುವ ಬದಲು ನಮ್ಮೊಳಗಿನ ಶಕ್ತಿಯನ್ನು ಅರಿತುಕೊಳ್ಳಬೇಕು.